ಆ ವಿದ್ಯೆಯ ಬಲದಿಂದಾಗಿ ದಧೀಚಿ ಋಷಿಗಳ ಎಲುಬಿನಲ್ಲಿ ಅಸ್ಥಿಗಳಲ್ಲಿ ಅಂಥ ಬಲವಿತ್ತು. ದಧೀಚಿ ಋಷಿಗಳ ಅಸ್ಥಿಯನ್ನು ಅಸ್ಥಿಯಂದೇ ಕರೆಯದೆ ಇನ್ನೇನಂತ ಕರಿಬೇಕು ಅದನ್ನು? ಏನಂತ ಕರಿಬೇಕು ಅದನ್ನು? ಅಸ್ಥಿ ಅಂತ ಕರಿಬೇಕು ತಾನೇ. ಅಸ್ಥಿ ಅಂತ ಕರೀರಿ ಅಂತ ಹೇಳಿದ್ರಲ್ಲ, ನಾರಾಯಣ ಹೇಳಿದನಲ್ಲ, ದಧೀಚಿ ಋಷಿಗಳಿಗೆ ತಿರಸ್ಕಾರ ಮಾಡ್ತೀರಿ ನೀವು, ಅಸ್ಥಿ ಅಂತಂತೀರಾ ನೀವು, ಅದೇಗದು ಎಂಥ ಅಪರಾಧ, ಎಂಥ ಉನ್ಮತ್ತತನ. ಈ ರೀತಿಯಾಗಿ ಅವಮಾನ ಮಾಡತಕ್ಕಂಥ ದಧೀಚಿ ಋಷಿಗಳನ್ನು ಅವಮಾನ ಮಾಡತಕ್ಕಂತಹ ಪಂಡಿತರು ಪುರಾಣವನ್ನೇ ಹೇಳಬಾರ್ದು, ಭಾಗವತವನ್ನೇ ಹೇಳಬಾರ್ದು. ಎಲ್ಲಿ ನ್ಯಾಯ ರೀ? ದಧೀಚಿ ಋಷಿಗಳ ಅಸ್ಥಿ. ಯಾಕೆ ಅಸ್ಥಿ ಅಂತ ಯಾಕೆ ಶಬ್ದ ಪ್ರಯೋಗ? ನಮ್ಮ ಅಸ್ಥಿಯಂತೆ ಅವರ ಅಸ್ಥಿ ಇದೆ, ಫಿಸಿಕಲ್ ಆಗಿ ನಮ್ಮ ಅಸ್ಥಿಯಂತೆ ಅಸ್ಥಿ ಇದೆ ಅಂತೆ ಕಂಪೇರ್ ಮಾಡ್ತಾ ಇದ್ದೇವೆ. ನಮ್ಮ ಅಸ್ಥಿಯ ಜೊತೆಗೆ ಅವರ ಅಸ್ಥಿಯನ್ನು ಕಂಪೇರ್ ಮಾಡ್ತೇವೆ. ಆದರೆ ಅದರಲ್ಲಿ ಅವರ ವಿದ್ಯೆ ಇದೆ, ವ್ರತವಿದೆ, ತಪಸ್ಸಿದೆ. ಆದ್ದರಿಂದ ಆ ಅಸ್ಥಿಗಳಿಗೆ ನಮ್ಮ ಅಸ್ಥಿಯ ಕೋಟಿ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯವಿದೆ, ಹೆಚ್ಚಿನ ಸಾಮರ್ಥ್ಯವಿದೆ, ಅದರಲ್ಲಿ ಭಗವಂತನ ಸನ್ನಿಧಾನವಿದೆ ಅದರಲ್ಲಿ. ಈ ಮಾತನ್ನು ಅರ್ಥ ಮಾಡಿಕೊಳ್ಳದೆ ನಾವು ಕೇವಲ ದಧೀಚಿ ಋಷಿಗಳನ್ನು ತಿರಸ್ಕಾರ ಮಾಡಿದ್ದೇವೆ ಅಂತಂದರೆ ಹಾಸ್ಯಾಸ್ಪದವಾಗುವುದಿಲ್ಲ.